ಆತ್ಮೀಯರೇ, ತಮಗೆಲ್ಲರಿಗೂ ಈ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ. ಈಗಾಗಲೇ ತಾವೆಲ್ಲರೂ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪೂರಕ ಪೌಷ್ಟಿಕಾಹಾರದ ವಿತರಣೆಯನ್ನ ಶಾಲೆಗಳಲ್ಲಿ ಮಾಡ್ತಾ ಇದ್ದೀರಿ. ಜೊತೆಗೆ ಆ ಒಂದು ಪೂರಕ ಪೌಷ್ಟಿಕಾಹಾರ ಅಥವಾ SNF ಮಾಹಿತಿಯನ್ನು ತಾವು ವೆಬ್ ಪೋರ್ಟಲ್ ಮೂಲಕ ಪ್ರತಿದಿನ ದಾಖಲೆ ಮಾಡ್ತಾ ಇದ್ದೀರಿ. ಈ ಮಾಹಿತಿಯನ್ನು ಹಾಕುವುದರ ಬಗ್ಗೆ ಇತ್ತೀಚೆಗೆ ಈ ಒಂದೆರಡು ದಿನಗಳ ಹಿಂದೆ ಹೊಸದೊಂದು ಆಪ್ಷನ್ ಅನ್ನು ಬಿಡುಗಡೆ ಮಾಡಿದ್ದು. ಆ ಆಪ್ಷನ್ ಕುರಿತು ನಾನು ನಿಮ್ಗೆ ಇವತ್ತು ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ಈ ಮಾಹಿತಿಯನ್ನ ಪ್ರತಿಯೊಬ್ಬರು ವಿಡಿಯೋ ಕೊನೆಯವರೆಗೂ ನೋಡಿ ಅರ್ಥ ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ರಿ ಅಂತ ಹೇಳಿ ತಮ್ಮಲ್ಲಿ ಕೋರಿಕೆ. ನಿಮ್ಗೆಲ್ಲ ಗೊತ್ತಿದೆ, ನಾವು MDMSNF ಅನ್ನ ಹಾಕುವಾಗ ನಿಮ್ಗೆ ಕಳಿಸಿದಂತ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡ್ತೀರಿ, ಅಥವಾ ನೀವು ಸ್ಕೂಲ್ ಎಜುಕೇಶನ್ಗೆ ಹೋಗಿ ಅಲ್ಲಿ ಈ ಒಂದು ಲಿಂಕ್ ಅನ್ನ ಪಡ್ಕೊಳ್ಳಿಕ್ ಸಾಧ್ಯತೆ ಇದೆ. ಆದ್ರೆ ನಾವ್ ಈಗಾಗಲೇ ತಮ್ಗೆಲ್ಲ ವಾಟ್ಸ್ಆಪ್ ನಲ್ಲಿ ಈ ಒಂದು MDMSNF ಲಿಂಕ್ ಅನ್ನ ಕಳಿಸಿರ್ತೀವಿ. ಅದನ್ನ ನೀವು ಕ್ಲಿಕ್ ಮಾಡಿದಾಗ ಅದು ಓಪನ್ ಆಗುತ್ತೆ. ಅದು ಪ್ರಾರಂಭ ಆಗುವವರೆಗೂ ನಾನು ಕೆಲವೊಂದು ಮಾಹಿತಿಗಳನ್ನು ತಮ್ಗೆ ಹೇಳಕ್ ಇಷ್ಟಪಡ್ತೀನಿ. ತಾವು ಪ್ರತಿಯೊಬ್ರು SNF ಮಾಹಿತಿಯನ್ನ ಪ್ರತಿನಿತ್ಯ SNF ಸರ್ವ್ಡ್ ಮತ್ತು SNF ಪರ್ಚೇಸ್ ಅಂತ ಹೇಳಿ ಎರಡು ಮಾಹಿತಿಯನ್ನ ಹಾಕ್ತಾ ಇರ್ತೀರ. SNF ಸರ್ವ್ಡ್ ಅಂತಂದ್ರ ಪ್ರತಿನಿತ್ಯ ತಾವು ತಮ್ಮ ಶಾಲೆಗಳಲ್ಲಿ ಎಷ್ಟು ಜನರಿಗೆ ಎಗ್ ಸರ್ವ್ ಮಾಡಿದ್ರಿ, ಅಥವಾ ಬನಾನಾ ಸರ್ವ್ ಮಾಡಿದ್ರಿ, ಅಥವಾ ಚಿಕ್ಕಿಯನ್ನ ಕೊಟ್ರಿ ಅಂತ ಅನ್ನುವಂತ ಮಾಹಿತಿಯನ್ನ SNF ಸರ್ವ್ಡ್ ಅಂತ ಹೇಳಿ ಕರೀತಾರ. ಅದರಲ್ಲಿ ನೀವು ಎಷ್ಟು ಮಕ್ಕಳು ಅವತ್ತು ಹಾಜರಾಗಿದ್ರಿ ಶಾಲೆಗೆ, ಅಷ್ಟು ಮಕ್ಕಳಿಗೆ SNF ಸರ್ವ್ಡ್ ಅನ್ನ ದಾಖಲಿಸ್ತೀರಿ. ಜೊತೆಗೆ SNF ಪರ್ಚೇಸ್ ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯ ವಿತರಿಸುವಂತಹ ಎಗ್ ಸಂಖ್ಯೆ ಎಷ್ಟು, ಬಾಳೆಹಣ್ಣು ಅಥವಾ ಚಿಕ್ಕಿಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಪ್ರತಿನಿತ್ಯ ದಾಖಲಿಸ್ತೀರಿ. ತಾವು ಎಲ್ರೂ ಗಮನಿಸಬೇಕಾದಂತ ಅಂಶ ಅಂತಂದ್ರೆ, ಈ ದಾಖಲೆಗಳನ್ನ ತಾವು ಮಾಡುವಾಗ ಯಾವುದೇ ರೀತಿ ತಪ್ಪಾಗದಂತೆ ನೋಡ್ಕೊಳ್ಳೋದು ತಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳಿ ಭಾವಿಸ್ಕೊಳ್ರಿ. ಯಾಕಂದ್ರೆ ಈಗ ಮೊದ್ಲಿಗೆಲ್ಲ ಡಿಲೀಟ್ ಆಪ್ಷನ್ ಇತ್ತು. ಈಗ ಡಿಲೀಟ್ ಆಪ್ಷನ್ ಇರದೇ ಇರೋದ್ರಿಂದ ಪ್ರತಿಯೊಂದು ಮಾಹಿತಿಯನ್ನ ಸ್ವಲ್ಪ ಸರಿಯಾಗಿ ಹಾಕೋದನ್ನ ತಾವೆಲ್ಲರೂ ಗಮನಿಸ್ಕೊಳ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈಗ ನಾವು ಒಂದು SNF ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ಲಾಗಿನ್ ಪೇಜ್ ಓಪನ್ ಆಗ್ತದೆ. ಈಗ ನಾವೆಲ್ಲ ನೋಡ್ತಾ ಇದ್ರಿ, ಒಂದು ಲಾಗಿನ್ ಪೇಜ್ ಓಪನ್ ಆಗಿದೆ. ಇದರಲ್ಲಿ ತಾವೆಲ್ಲರೂ ಏನ್ ಮಾಡ್ತೀರಿ ಅಂದ್ರೆ, ತಮ್ಮ ಶಾಲೆಯ ಡೈಸ್ ಕೋಡ್ ಅನ್ನ ಯೂಸರ್ ID ಆಗಿ ಮತ್ತು ಡೈಸ್ ಕೋಡ್ ಅನ್ನ ಪಾಸ್ವರ್ಡ್ ಆಗಿ ಹಾಕ್ತಿರಿ. ಹೀಗೆ ಹಾಕಿ ತಾವು ಲಾಗಿನ್ ಆಗ್ತೀರಿ. ತಾವೆಲ್ಲರೂ ಕೆಲವೊಮ್ಮೆ ತಮ್ಮ ಪಾಸ್ವರ್ಡ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಅನ್ನುವಂತ ಒಂದು ಆಪ್ಷನ್ ಬಂದು ಮಾಹಿತಿ ಹಾಕುವಲ್ಲಿ ತೊಂದರೆ ಆಗೋದನ್ನ ನಮ್ಗೆ ಹೇಳ್ತಾ ಇರ್ತೀರಿ. ಆ ಸಂದರ್ಭದಲ್ಲಿ ನೀವು ನಮ್ಮ ಮಾಹಿತಿ ಕೊಟ್ಟಾಗ ನಾವು ಅದನ್ನ ಪಾಸ್ವರ್ಡ್ ಅನ್ನ ರೀಸೆಟ್ ಮಾಡಿ ಕೊಡ್ತಾ ಇದೀವಿ. ನಂತರ ಮತ್ತೆ ಪುನಃ ನೀವು ನಿಮ್ ಶಾಲಾ ಡೈಸ್ ಕೋಡ್ ಅನ್ನ ಯೂಸರ್ ID ಮತ್ತು ಪಾಸ್ವರ್ಡ್ ಆಗಿ ಹಾಕಿ ಲಾಗಿನ್ ಆಗ್ಬೋದು. ಈಗ ನಾನು ಈ ಲಾಗಿನ್ ಪೇಜ್ ಮೂಲಕ ಒಂದು ಶಾಲೆಯ ಲಾಗಿನ್ ಅನ್ನ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಈ ಲಾಗಿನ್ ಅನ್ನ ಕ್ಲಿಕ್ ಮಾಡಿದಾಗ ತಮ್ಗೆಲ್ಲರಿಗೂ ಗೊತ್ತಿದೆ, ಮೊದಲನೇದಾಗಿ ಹೋಮ್ ಅಂತ ಅನ್ನುವಂತ ಬಟನ್ ಇದೆ. ಇಲ್ಲಿ PM ಪೋಷನ್ ಬಟನ್ ಇದೆ. ಜೊತೆಗೆ ಸೈನ್ ಔಟ್ ಅಂತಿದೆ. ಈ ಚೇಂಜ್ ಪಾಸ್ವರ್ಡ್ ಅಂತಿದೆ. ಯಾರು ದಯವಿಟ್ಟು ಚೇಂಜ್ ಪಾಸ್ವರ್ಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಚೇಂಜ್ ಪಾಸ್ವರ್ಡ್ ಮಾಡ್ಲಿಕ್ಕೆ ಹೋದ್ರೆ ಮತ್ತ ನಿಮ್ದು ಪಾಸ್ವರ್ಡ್ ರಿಸೆಟ್ ಮಾಡಬೇಕಾದ ಅವಶ್ಯಕತೆ ಬರ್ತದ. ಆ ಕಾರಣಕ್ಕಾಗಿ ನೀವು ಅದನ್ನ ಮಾಡ್ಬೇಡ್ರಿ. ಈಗ ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ, ಕ್ಲಿಕ್ ಹಿಯರ್ ಫಾರ್ ಪೆಂಡಿಂಗ್ ಸೆಪ್ಟೆಂಬರ್ ಕೇಸಸ್ ಅಂತ ಹೇಳಿ. ಇದರ ಅರ್ಥ ಏನು ಅಂತಂದ್ರ, ಇದು ಸದ್ಯಕ್ಕೆ ಮಾತ್ರ ಬಿಟ್ಟಿರುವಂತ ಆಪ್ಷನ್ ಇದು. ಈಗ ಕೆಲವೊಂದು ತಾಲೂಕುಗಳಲ್ಲಿ, ಕೆಲವೊಂದು ಶಾಲೆಗಳಲ್ಲಿ ಸೆಪ್ಟೆಂಬರ್ ತಿಂಗಳ 6 ದಿನಗಳ ಮಾಹಿತಿಯನ್ನ ಅವರು ಹಾಕಿರದೇ ಇರೋದ್ರಿಂದ ಈ ಆಪ್ಷನ್ ಅನ್ನ ಬಿಟ್ಟಿರ್ತಾರ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನವಲಗುಂದ್ ಮತ್ತು ಅಣ್ಣಿಗೆರೆ ತಾಲೂಕಿನ ಎಲ್ಲ ಶಾಲೆಗಳ ಸೆಪ್ಟೆಂಬರ್ ಕೇಸಸ್ ಅನ್ನ ನಾವೆಲ್ಲ ಗಮನಿಸಿದೀವಿ. ಎಲ್ಲಾ ಶಾಲೆಗಳ ಮಾಹಿತಿ ಅಪ್ಡೇಟ್ ಆಗಿದೆ. ಹೀಗಾಗಿ ನಿಮ್ಗೆ ಇದರ ಅವಶ್ಯಕತೆ ಇಲ್ಲ. ಆದಾಗ್ಯೂ ಇದನ್ನ ಒಂದ್ಸಲ ತಾವು ನೋಡ್ತೀರಿ ಅಂತಂದ್ರ ಇದನ್ನ ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ. ಜೊತೆಗೆ ಇದೇ ಆಪ್ಷನ್ ಇಲ್ಲೂ ಇದೆ. PM ಪೋಷನ್ ಅಲ್ಲೂ ನೀವು SNF ಸರ್ವ್ಡ್ ಸೆಪ್ಟೆಂಬರ್ 1 ಪೆಂಡಿಂಗ್ ಕೇಸಸ್ ಅಂತಿದೆ. ನೀವು ಇದನ್ನ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಆ ಈಗ ಇದನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ ಅಂತಂದ್ರ, ಇಲ್ಲಿ ಟೋಟಲ್ ಎನ್ರೋಲ್ಮೆಂಟ್ ಬರುತ್ತ್ರಿ ಶಾಲೆದು. ಜೊತೆಗೆ ಡೇಟ್ ಸರ್ವ್ಡ್ ಅಂತ ಹೇಳಿ ಬರ್ತದ್ರಿ. ಡೇಟ್ ಸರ್ವ್ ಮೇಲೆ ಕ್ಲಿಕ್ ಮಾಡಿದಾಗ 23ರಿಂದ 30ರವರೆಗೆ ಇರುವಂತ ದಿನಾಂಕಗಳು ಇಲ್ಲಿ ಕಾಣಿಸ್ತವೆ. ನೀವು ಇದ್ರೊಳಗ ನಿಮ್ಗೆ ಯಾವ ದಿನಾಂಕವನ್ನ ಹಾಕ್ಬೇಕಾಗಿತ್ತು ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಮಾಹಿತಿ ಹಾಕ್ಬೇಕಾಗಿತ್ತು. ಆದ್ರೆ ಈ ಮಾಹಿತಿ ಈಗಾಗಲೇ ಅಪ್ಡೇಟ್ ಆಗಿರೋದ್ರಿಂದ ಈ ಮಾಹಿತಿ ಬಗ್ಗೆ ಯಾರು ಕ್ಲಿಕ್ ಮಾಡಿ ಹೊಸದಾಗಿ ಮಾಹಿತಿ ಹಾಕುವಂತ ಅವಶ್ಯಕತೆ ಇಲ್ಲ. ಆ ಕಾರಣಕ್ಕಾಗಿ ಈ ಮಾಹಿತಿಯನ್ನ ಯಾರು ಟಚ್ ಮಾಡ್ಬೇಡ್ರಿ. ಈಗ ನಾನು ಪ್ರತಿನಿತ್ಯ ನೀವು ಒಂದು SNF ಸರ್ವ್ಡ್ ಮತ್ತು ಪರ್ಚೇಸ್ ಮಾಹಿತಿಯನ್ನ ಹಾಕುವಾಗ ಹೊಸದಾಗಿ ಬಿಟ್ಟಿರುವಂತ ಆಪ್ಷನ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಈಗ PM ಪೋಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ SNF ಸರ್ವ್ಡ್ ಅಂತ ಹೇಳಿ ಬರುತ್ತಲ್ಲ, ಅದನ್ನ ಮೇಲೆ ಕ್ಲಿಕ್ ಮಾಡ್ರಿ. ಇದರಲ್ಲಿ ಡೇಟ್ ಅನ್ನ ಆಯ್ಕೆ ಮಾಡ್ಕೊರಿ. ಉದಾಹರಣೆಗೆ ನಾನು ಯಾವ್ದೋ ಒಂದು ನಾಳಿನ ಡೇಟ್ ಅನ್ನ 27/1/2025 ಆಯ್ಕೆ ಮಾಡ್ಕೋತೀನಿ. ಇಲ್ಲಿ ಹೊಸದಾಗಿ ಬಿಟ್ಟಿರುವಂತ ಆಪ್ಷನ್ ಅಂತಂದ್ರ ಸ್ಕೂಲ್ ವರ್ಕಿಂಗ್ ಸ್ಟೇಟಸ್ ಅಂತ ಹೇಳಿ. ಇಲ್ಲಿ ಸ್ಕೂಲ್ ವರ್ಕಿಂಗ್ ಸ್ಟೇಟಸ್ ಅಂದ್ರೆ ನಿಮ್ ಶಾಲೆ ವರ್ಕಿಂಗ್ ಅಲ್ಲಿದೇನೋ ಅಥವಾ ರಜೆಯಲ್ಲಿದೇನೋ ಅನ್ನುವಂತ ಹೊಸ ಆಪ್ಷನ್ ಅನ್ನು ಬಿಟ್ಟಿದ್ದಾರೆ. ಇದನ್ನ ತಾವೆಲ್ಲರೂ ಗಮನಿಸಬೇಕಾಗಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ವರ್ಕಿಂಗ್ ಮತ್ತು ನಾಟ್ ವರ್ಕಿಂಗ್ ಅಂತ ಹೇಳಿ ಎರಡು ಆಪ್ಷನ್ ಬರ್ತದೆ. ನೀವು ನಿಮ್ ಶಾಲೆ ಪ್ರತಿನಿತ್ಯ ಶಾಲೆ ನಡೆಯುತ್ತಿರುವಂತ ದಿನಗಳಲ್ಲಿ ನೀವು ವರ್ಕಿಂಗ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು.
ಹಾಗ್ ಮಾಡಿದಾಗ ನಿಮ್ಗೆ ಇಲ್ಲಿ ರೀಸನ್ಸ್ ಅನ್ನುವಂತ ಬಟನ್ ಇಲ್ಲಿ ಹೈಲೈಟ್ ಆಗೋದಿಲ್ಲ. ಇಲ್ಲಿ ಏನು ಹಾಕುವಂತ ಅವಶ್ಯಕತೆ ಇಲ್ಲ. ಈಗ ನೀವು ವರ್ಕಿಂಗ್ ಇರುವಂತ ದಿನಗಳಲ್ಲಿ ಇಲ್ಲಿ ಟೋಟಲ್ ಅಟೆಂಡೆನ್ಸ್ ಅನ್ನ ಹಾಕ್ತೀರಿ. ಉದಾಹರಣೆಗೆ 100 ಮಕ್ಕಳು ಇವತ್ತು ನಮ್ಮ ಶಾಲೆಗೆ ಬಂದಿದ್ದಾರೆ ಅಂತ ಹೇಳಿ 100 ದಾಖಲಿಸ್ತೀವಿ ಇಲ್ಲಿ ಮಾಹಿತಿಯನ್ನ. ಜೊತೆಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕನ್ಸ್ಯೂಮ್ಡ್ ಎಗ್. ನಮ್ಮ ಶಾಲೆಗಳಲ್ಲಿ ಎಗ್, ಬನಾನಾ, ಚಿಕ್ಕಿ ಎಲ್ಲಾ ತಿಂತಾರ ಅಂತ ಹೇಳಿ ಭಾವಿಸ್ಕೊಳ್ಳೋಣ. ಉದಾಹರಣೆಗೆ 80 ಜನ ಎಗ್ ತಿಂತಾರ. 10 ಜನ ಬನಾನಾ ಸ್ವೀಕರಿಸ್ತಾರೆ. ಜೊತೆಗೆ 10 ಜನ ಚಿಕ್ಕಿಯನ್ನ ಸ್ವೀಕರಿಸ್ತಾರೆ. ತಾವಿಲ್ಲೆಲ್ಲರೂ ಒಂದ್ ಏನ್ ಗಮನಿಸ್ರಿ ಅಂತಂದ್ರೆ ನಿಮ್ಮ ಅಟೆಂಡೆನ್ಸಿಗೂ ಜೊತೆಗೆ ಎಗ್, ಬನಾನಾ, ಚಿಕ್ಕಿ ಏನ್ ಸೇವಿಸ್ತಾರಲ್ಲ ಆ ಸಂಖ್ಯೆಗೂ ಟ್ಯಾಲಿ ಇರುವಂಗ್ ನೋಡ್ಕೊಳ್ರಿ. ಕೆಲವೊಂದು ಶಾಲೆಗಳಲ್ಲಿ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಮಾತ್ರ ಹಾಕಿ ಉಳ್ಕಿದ ಒಂದು ಕನ್ಸ್ಯೂಮ್ಡ್ ಎಗ್ ಇದಲ್ಲಿ 0 ಇರ್ತದ, ಅದನ್ನ ಹಂಗೆ ಬಿಟ್ಟಿದ್ದನ್ನ ನೋಡಿದೀವಿ. ಜೊತೆಗೆ ಇವು ಎಲ್ಲಾ 0 ಇರ್ತದ. ಆ ಅಂದ್ರ ಚಿಕ್ಕಿನೂ ಕೊಟ್ಟಿಲ್ಲ. ಹಿಂಗೆ ಇಟ್ಟು ಅವ್ರು ಸಬ್ಮಿಟ್ ಮಾಡಿರ್ತಾರೆ. ಇದರ ಅರ್ಥ ಏನಂತಂದ್ರೆ ಅವ್ರ ಶಾಲೆಗೆ 100 ಮಕ್ಕಳು ಬಂದಿದಾರ, ಆದ್ರೆ ಯಾರು ಎಗ್ ಅನ್ನು ಸೇವಿಸಿಲ್ಲ, ಬನಾನು ಸೇವಿಸಿಲ್ಲ, ಚಿಕ್ಕಿ ಸೇವಿಸಿಲ್ಲ ಅಂತ ಅರ್ಥ. ನೀವ್ ಇದನ್ನ ಗಮನಿಸ್ಲಾರ್ದ ಸಬ್ಮಿಟ್ ಮಾಡ್ಬಿಟ್ರಿ ಅಂತಂದ್ರ ಅಂದಿನ ದಿನ ನಿಮ್ ಮಕ್ಕಳು ಶಾಲೆಗೆ ಮಾತ್ರ ಬಂದಿರ್ತಾರ. ನೀವು ಯಾವುದೇ ರೀತಿಯಾದಂತ ಪೂರಕ ಪೌಷ್ಟಿಕಾಹಾರವನ್ನ ವಿತರಿಸಿಲ್ಲ ಅಂತ ಅರ್ಥ ಆಗ್ತದ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಈ ಒಂದು ಅಂಕಿ ಸಂಖ್ಯೆಗಳನ್ನ ಸರಿಯಾಗಿ ಹಾಕ್ರಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ಸಬ್ಮಿಟ್ ಬಟನ್ ಅನ್ನ ನೀವು ಮೊದ್ಲಿಗೆಲ್ಲ ಟ್ರಯಲ್ ಇತ್ತು, ನಮ್ಗೆ ಬೇಕಾದಷ್ಟು ಸಲ ಸಬ್ಮಿಟ್ ಮಾಡಿ ಡಿಲೀಟ್ ಮಾಡ್ತಿದ್ವಿ. ಈಗ ಡಿಲೀಟ್ ಆಪ್ಷನ್ ಇರದೇ ಇರೋದ್ರಿಂದ ತಾವು ಸರಿಯಾದ ಮಾಹಿತಿ ಗಮನಿಸ್ಕೊಂಡು ನಂತರ ಸಬ್ಮಿಟ್ ಮಾಡ್ರಿ. ಒಂದ್ ವೇಳೆ ಎಗ್ ಸರ್ವ್ಡ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಆದ್ರೆ ಸದ್ಯದ ಮಟ್ಟಿಗೆ ನಮ್ಮ ಒಂದು ತಾಲೂಕಾ ಹಂತದ ಲಾಗಿನ್ ನಲ್ಲಿ ನಮ್ಗೆ ಡಿಲೀಟ್ ಆಪ್ಷನ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಡಿಲೀಟ್ ಆಪ್ಷನ್ ತೆಗೆಯುವಂತ ಸಂದರ್ಭಗಳು ಬರ್ತವೆ. ಆ ಕಾರಣಕ್ಕಾಗಿ ತಾವು ಆದಷ್ಟು ತಪ್ಪುಗಳಾಗದಂತೆ ಗಮನಿಸ್ಕೊಂಡು ಮಾಹಿತಿಯನ್ನ ಸರಿಯಾಗಿ ಹಾಕ್ರಿ. ನಾನು ಈಗಾಗಲೇ ಹೇಳಿದಂಗ ನೀವು ಹಾಕಿರುವಂತ ಸ್ಟೂಡೆಂಟ್ ಅಟೆಂಡೆನ್ಸಿಗೂ ಹಾಗೂ ನೀವು ವಿತರಣೆ ಮಾಡಿದಂತ ಎಗ್, ಬನಾನಾ, ಚಿಕ್ಕಿಗೂ ಜೊತೆಗೆ ನೀವು ಪರ್ಚೇಸ್ ಮಾಡುವಂತ ಎಗ್, ಬನಾನಾ, ಚಿಕ್ಕಿಗೂ ಟ್ಯಾಲಿ ಇರೋದನ್ನ ಪ್ರತಿನಿತ್ಯ ತಾವು ಗಮನಿಸ್ಕೊಳ್ಳಿಕ್ಕೆ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ನಾ ಈ ಮಾಹಿತಿಯನ್ನ ಸಬ್ಮಿಟ್ ಮಾಡಂಗಿಲ್ಲ. ನೀವು ನಿಮ್ ಶಾಲೆಯಲ್ಲಿ ಹಾಕುವಾಗ ದಯವಿಟ್ಟು ಎಲ್ರು ಸಬ್ಮಿಟ್ ಮಾಡ್ರಿ ಅಂತ ಹೇಳ್ತೀನಿ. ಈಗ ನಾನು ಈ ಆಪ್ಷನ್ ಇಂದ ಹೊರಗೆ ಬರ್ತಾ ಇದ್ದೀನಿ. ಬಂದಾಗ ನಾವು ನೆಕ್ಸ್ಟ್ ಇನ್ನೊಂದು ಆಪ್ಷನ್ಗೆ ಹೋಗ್ತೀವಿ. ಅದೇನು ಅಂತಂದ್ರ ಎಗ್ ಎಸ್ ಎನ್ ಎಫ್ ಪರ್ಚೇಸ್ಡ್ ಅಂತ ಹೇಳಿ. ಎಗ್ ಎಸ್ ಎನ್ ಎಫ್ ಪರ್ಚೇಸ್ ಅಂತ ಅನ್ನುವಂತ ಮಾಹಿತಿ ಒಳಗೂ ನಾವು ಮೊದಲೇದಾಗಿ ದಿನಾಂಕವನ್ನ ಹಾಕ್ತಿವ್ರಿ. ಉದಾಹರಣೆಗೆ ನಾನು 27/5/2025 ಅಂತ ಹಂಗೆ ತಗೋತೀನಿ. ಪರ್ಚೇಸ್ ಅಥವಾ ಸಪ್ಲೈಡ್ ಅನ್ನುವಂಥದ್ದನ್ನ ಕ್ಲಿಕ್ ಮಾಡಿದಾಗ ಬೈ ಸ್ಕೂಲ್ ಅಥವಾ ಬೈ ಎನ್ ಜಿ ಒ ಅಂತಿದೆ. ನಾವು ಹೆಚ್ಚಾಗಿ ನಮ್ಮ ಶಾಲೆಗಳಲ್ಲಿ ನಾವು ಕೊಡೋದ್ರಿಂದ ನಮ್ಗೆ ಎನ್ ಜಿ ಒ ಸಪ್ಲೈ ಮಾಡದೇ ಇರೋದ್ರಿಂದ ನಾವು ಶಾಲೆಯನ್ನ ಸೆಲೆಕ್ಟ್ ಮಾಡ್ಕೋತೀವಿ. ಜೊತೆಗೆ ಐಟಮ್ಸ್ ಅಂತ ಹೇಳಿ ಇರುತ್ತಲ್ರಿ, ಅದ್ರಲ್ಲಿ ನೀವು 3 ಐಟಮ್ ಅನ್ನ ಕೊಟ್ರೆ 3 ಸಲ ನೀವು ಮಾಹಿತಿ ಹಾಕ್ಬೇಕಾಗ್ತದೆ. ಮೊದಲನೇದಾಗಿ ನಾವು ಎಗ್ ಕೊಟ್ಟಿದೀವಿ ಅಂತ ಭಾವಿಸ್ಕೊಳ್ಳೋಣ. ಎಗ್ ಅನ್ನ ಕೊಟ್ಟಿವಿ. ಕ್ವಾಂಟಿಟಿ ನಾವ್ ಆಗ್ಲೇ ಒಂದು ಉದಾಹರಣೆ ತಗೊಂಡಂಗ ನಾವು 80 ಜನ ನಮ್ಮ ಶಾಲೆಯಲ್ಲಿ ಎಗ್ ತಿಂತಾ ಇದಾರ. 80 ಅಂತ ಹೇಳಿ ನಾನು ಎಗ್ಗಿನ ಬಗ್ಗೆ ಹಾಕ್ತೀನಿ. ಜೊತೆಗೆ ಪರ್ ಐಟಮ್ ನೀವು ಎಲ್ರು ₹6 ಹಾಕ್ಬೇಕು. ಕೆಲವೊಂದು ಶಾಲೆ ಮುಖ್ಯೋಪಾಧ್ಯಾಯರು ಇದನ್ನ ಮಿಸ್ಟೇಕ್ ಮಾಡಿದ್ರ ಬಗ್ಗೆ ನನ್ನ ಜೊತೆ ಮಾತನಾಡಿದರೆ ಅವ್ರು ₹3 3 ಹಾಕಿದೀವಿ ಅಂತ ಹೇಳಿದಾರ. ಹಂಗ್ ಮಾಡ್ಬೇಡ್ರಿ. ಪ್ರತಿಯೊಬ್ಬರು ₹6 ಇಲ್ಲಿ ನಮೂದಿಸ್ರಿ. ಆಟೋಮೆಟಿಕ್ ಆಗಿ ಟೋಟಲ್ ಕಾಸ್ಟ್ ತಾನೇ ಇಲ್ಲಿ ಬರ್ತದ್ರಿ. ಈ ರೀತಿ ನೀವು ಎಗ್ ಅನ್ನ ಕೊಟ್ಟಿದ್ ಬಗ್ಗೆ, ಪರ್ಚೇಸ್ ಮಾಡಿದ ಬಗ್ಗೆ ಒಂದ್ಸಲ ಮಾಹಿತಿನ ಸಬ್ಮಿಟ್ ಮಾಡ್ತೀರಿ. ನಂತರ ಮತ್ತೆ ನೀವು ನಿಮ್ ಶಾಲೆಯೊಳಗ್ ಬನಾನನು ಕೊಡ್ತಾ ಇದ್ರ, ಮತ್ತೆ ಎರಡನೇದಾಗಿ ಬನಾನಾ ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ಸಂಖ್ಯೆಗಳನ್ನ ನಾವು ಆಗ್ಲೇ ನಮ್ಮ ಉದಾಹರಣೆಯೊಳಗೆ ನಾವು 10 ಬನಾನಾ ಕೊಟ್ಟಿದೀವಿ ಅಂತ ಅನ್ಕೊಂಡಿದ್ವಿ. 10 ನಮೂದಿಸ್ತೀವಿ. ₹6 ಕೊಟ್ಟಿ ಒಂದು ಬನಾನಾಗೆ ನಾವು ₹6 ಕೊಟ್ಟು ಪರ್ಚೇಸ್ ಮಾಡಿದೀವಿ ಅಂತ ಹೇಳಿ ನಮೂದಿಸ್ತೀವಿ. ₹60 ಟೋಟಲ್ ಕಾಸ್ಟ್ ಆಗ್ತದೆ. ಈಗ ಇದನ್ ಮಾಡಿ ಸಬ್ಮಿಟ್ ಮಾಡಿದಾಗ ಬನಾನಾ ಪರ್ಚೇಸ್ ಮಾಹಿತಿನೂ ಸಬ್ಮಿಟ್ ಮಾಡ್ದಂಗ ಆಗ್ತದೆ. ಇನ್ನ ನಾವು ಚಿಕ್ಕಿನ ಕೊಟ್ಟಿದ್ವಿ ಅಂತಂದ್ರೆ ಚಿಕ್ಕಿನ ಸೆಲೆಕ್ಟ್ ಮಾಡ್ಕೋತೀವಿ. ನಾವು ನಮ್ಮ ಶಾಲೆಯೊಳಗ 100 ಮಕ್ಕಳಲ್ಲಿ ಉದಾಹರಣೆ ಕೊಟ್ಟಿದ್ರಲ್ಲಿ 10 ಚಿಕ್ಕಿ ಕೊಟ್ಟಿದ್ವಿ ಅಂತ ಅನ್ಕೊಂಡಿದ್ವಿ. ಇಲ್ಲಿ 10 ಚಿಕ್ಕಿ ಕೊಟ್ಟಿದೀವಿ. ಒಂದೊಂದ್ ಚಿಕ್ಕಿಗೆ ₹6 ಕೊಟ್ಟಿದೀವಿ. ₹60 ಆಯ್ತು. ಇದನ್ನ ಸಬ್ಮಿಟ್ ಮಾಡಿದಾಗ ನಮ್ ಶಾಲೆಯೊಳಗ ನಾವು ವಿತರಿಸಿದಂತಹ ಎಗ್, ಬನಾನಾ ಮತ್ತು ಚಿಕ್ಕಿ ಮೂರರ ಪರ್ಚೇಸ್ ಮಾಹಿತಿಯನ್ನ ನಾವು ನಮೂದಿಸ್ದಂಗ ಆಗ್ತದೆ. ನೀವು ನಮೂದಿಸಿದಂತ ಎಲ್ಲಾ ಮಾಹಿತಿಗಳು ಇಲ್ಲಿ ಕೆಳಗಡೆ ಬಂದಿರ್ತಾವ್ರಿ. ಪ್ರತಿಯೊಬ್ಬರು ತಾವು ಸ್ವಲ್ಪ ಸಮಯ ತಗೊಂಡು ತಾವು ಹಾಕಿದಂತ ಮಾಹಿತಿ ತಮ್ಮ ಶಾಲೆಯೊಳಗ ನೀವು ಉಪಯೋಗಿತ ಪ್ರಮಾಣ ಪತ್ರಗಳನ್ನ ಕೊಡ್ತಿರ್ತೀರಿ. ಆ ತಿಂಗಳಿನ ಉಪಯೋಗಿತ ಪ್ರಮಾಣ ಪತ್ರದಲ್ಲಿ ಇರುವಂತ ಮಾಹಿತಿ, ಇಲ್ಲಿ ನಮೂದಿಸಿದಂತ ಮಾಹಿತಿ ಒಂದಕ್ಕೊಂದು ಟ್ಯಾಲಿ ಅದಾವಿಲ್ಲ ಅಂತ ಹೇಳೋದನ್ನ ನೋಡ್ರಿ ಎಲ್ರು. ಅದು ಸರಿ ಇದ್ದುದನ್ನ ಗಮನಿಸ್ಕೊಂಡು ತಾವು ದಿನಾನು ಆ ಕೆಲಸವನ್ನ ಮಾಡ್ರಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಯಾವುದೇ ಮಾಹಿತಿ ಬಿಟ್ಟು ಹೋಗಿದ್ರು, ಉದಾಹರಣೆಗೆ ಒಂದ್ ದಿನ ನೀವು ಶಾಲೆಯೊಳಗ ಪೂರಕ ಪೌಷ್ಟಿಕಾಹಾರ ಕೊಟ್ಟಿರ್ತೀರಿ. ಅದ್ರ ಮಾಹಿತಿನ ನಮೂದಿಸದೆ ಬಿಟ್ರ ನಮ್ಮ ಇಲಾಖಾ ಸೂಚನೆ ಪ್ರಕಾರ ನೀವು ಅವತ್ತ ಯಾವುದೇ ಎಗ್, ಬನಾನಾ, ಚಿಕ್ಕಿ ಕೊಟ್ಟಿಲ್ಲ ಅಂತ ಅರ್ಥ. ಅಂದಿನ ಖರ್ಚು ವೆಚ್ಚಗಳನ್ನು ನೀವು ತೋರಿಸೋದು ತಪ್ಪಾಗ್ತದ ಅಂತ ಹೇಳಿ ನಮ್ಮ ಇಲಾಖೆಯ ಸೂಚನೆ ಇರೋದ್ರಿಂದ ದಯವಿಟ್ಟು ತಾವು ಮಾಡಿರುವಂತ ಕೆಲಸವನ್ನ ಆನ್ಲೈನ್ ನಲ್ಲಿ ನಮೂದಿಸುವ ಮೂಲಕ ಅದನ್ನ ನಿಖರವಾಗಿ ಮಾಡ್ರಿ ಅಂತ ಹೇಳಿ ತಮ್ಮಲ್ಲಿ ಹೇಳ್ತೀನಿ. ಜೊತೆಗೆ ಈ ಮಾಹಿತಿ ಹಾಕಿದ ನಂತರ ನಾನು ಇಲ್ಲಿ ಇದನ್ನ ಎಕ್ಸಿಟ್ ಆದ್ರೆ ನಾನು ಮತ್ತೆ ಬೇರೆ ಆಪ್ಷನ್ಗೆ ಹೋಗ್ಬೋದು. ಈಗ ಇಲ್ಲಿ ಎಗ್ ಎಸ್ ಎನ್ ಎಫ್ ಸರ್ವ್ಡ್ ಅಲ್ಲೂ ನೀವು ಎಷ್ಟ್ ದಿನ ಮಾಹಿತಿ ಹಾಕಿದ್ರಿ ಅನ್ನೋದನ್ನ ಇಲ್ಲಿ ಕೆಳಗಡೆ ಲಿಸ್ಟ್ ಬಂದಿರ್ತದೆ. ಇದನ್ನೆಲ್ಲ ತಾವು ನೋಡೋದು ತಮ್ಗೆ ಗೊತ್ತಿದೆ. ಈ ಮಾಹಿತಿಗಳನ್ನ ಸರಿಯಾಗಿ ಹಾಕ್ರಿ ಅಂತ ಹೇಳ್ತೀನಿ. ಇನ್ ಕೊನೆಯದಾಗಿ ಇನ್ನೊಂದು ಮಾಹಿತಿ ಇದೆ ರೀ ಇಲ್ಲಿ, ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಹೇಳಿ. ಈಗ ಸದ್ಯಕ್ಕೆ ನಾವು ನಿಮ್ಗೆ ಇಂಟ್ರೆಸ್ಟ್ ರಿಸೀವ್ಡ್ ಬಗ್ಗೆ ಏನು ಹೇಳಿಲ್ಲ.
ಆದ್ರೂ ಇದನ್ನ ಸುಮ್ನೆ ನಿಮ್ಗೆ ಮಾಹಿತಿಗಾಗಿ ಕೊಡ್ತೀನಿ. ಮುಂದೆ ಅದು ಬಂದಾಗ ತಾವು ಇಂಟ್ರೆಸ್ಟ್ ರಿಸೀವ್ಡ್ ಮಾಹಿತಿನ ಹಾಕ್ಬೇಕಾಗ್ತದೆ. ಉದಾಹರಣೆಗೆ ಇಲ್ಲಿ ಸೆಲೆಕ್ಟ್ ಅಂತ ಹೇಳಿ ಅಂದಾಗ ಇಲ್ಲಿ 4 ಕ್ವಾರ್ಟರ್‌ಗಳು ಬರ್ತಾವ್ರಿ. ಏಪ್ರಿಲ್‌ನಿಂದ ಜೂನ್ ತನಕ 1ನೇ ಕ್ವಾರ್ಟರ್ ಅಂತ ಹೇಳಿ. ಈ ಕ್ವಾರ್ಟರ್‌ನೊಳಗ ನಾವು ಎಗ್, ಚಿಕ್ಕಿ, ಬನಾನಾ ಪೂರಕ ಪೌಷ್ಟಿಕಾಹಾರಕ್ಕೆ ಹಾಕಿದಂತ ಅನುದಾನದ ಬಡ್ಡಿ ಎಷ್ಟ್ ಬಂತು ಅಂತ ಹೇಳಿ ಬ್ಯಾಂಕ್ ಪಾಸ್‌ಬುಕ್ ಅನ್ನ ನೋಡಿ, ನಾವಿಲ್ಲಿ ಬಡ್ಡಿಯನ್ನ ನಮೂದಿಸಿ ಅದನ್ನ ಸಬ್ಮಿಟ್ ಮಾಡ್ಬೇಕಾಗ್ತದ್ರಿ. ಇದ್ರ ಬಗ್ಗೆ ನಮ್ಗಿನ್ನೂ ಸರಿಯಾದಂತ ಒಂದು ಮಾಹಿತಿಗಳನ್ನ ಅವ್ರು ನಮ್ಗ ಹೇಳಿಲ್ಲ. ಅಂದ್ರೆ ಅವ್ರು ಇನ್ನೂ ಇದನ್ನ ಹಾಕೋ ಬಗ್ಗೆ ನಮ್ಗೆ ಅಷ್ಟೊಂದು ಡೇಟ್ ಅನ್ನ ಕೊಟ್ಟಿಲ್ಲ. ಹಿಂಗಾಗಿ ಇದು ಅವಶ್ಯಕತೆ ಬಂದಾಗ ನಿಮ್ಗೆ ಹೇಳ್ತೀನಿ. ಈ 2ನೇ ಕ್ವಾರ್ಟರ್ ಅಂತಂದ್ರೆ ಜುಲೈ ಟು ಸೆಪ್ಟೆಂಬರ್‌ನೊಳಗ ಎಷ್ಟು ಬಡ್ಡಿ ಜಮಾ ಆಗಿತ್ತು, ಅದನ್ನ ಈ ಕ್ವಾರ್ಟರ್‌ನ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಂಕ್ ಬಡ್ಡಿ ಎಷ್ಟಿತ್ತು ಅಂತ ಹೇಳಿ ಇಲ್ಲಿ ನಮೂದಿಸಿ ಸಬ್ಮಿಟ್ ಮಾಡ್ಬೇಕು. ಅದೇ ರೀತಿ ಅಕ್ಟೋಬರ್ ಟು ಡಿಸೆಂಬರ್, ಜನವರಿ ಟು ಮಾರ್ಚ್ ಅಂತ ಹೇಳಿ 4 ಕ್ವಾರ್ಟರ್‌ಗಳ ಇಂಟ್ರೆಸ್ಟ್ ಅನ್ನ ಹಾಕುವಂತ ಒಂದು ಆಪ್ಷನ್ ಇಲ್ಲಿರ್ತದ. ಇದನ್ನ ಮುಂದಿನ ದಿನಗಳಲ್ಲಿ ತಾವು ಇದನ್ನ ಹಾಕ್ಬೇಕಾಗ್ತದೆ. ಅದ್ರ ಬಗ್ಗೆ ನಾವು ನಿಮ್ಗೆ ಮತ್ತ ಮಾಹಿತಿಯನ್ನ ಕೊಡ್ತೀವಿ. ನಾವಿಲ್ಲಿ ಎಕ್ಸಿಟ್ ಆದಾಗ ಮತ್ತೆ ನಮ್ಮ ಹೋಮ್ ಪೇಜ್ ಬರುತ್ತೆ. ಈ ರೀತಿಯಾಗಿ ನಾವಿಲ್ಲಿ ಎಗ್ ಎಸ್.ಎನ್.ಎಫ್ ಸರ್ವ್ಡ್ ಮತ್ತು ಪರ್ಚೇಸ್ ಮಾಹಿತಿಯನ್ನ ಹಾಕ್ತೀವಿ. ಈಗ ಇದ್ರ ಬಗ್ಗೆ ಇನ್ನೊಂದು ಅಂಶಗಳನ್ನ ಇಲ್ಲಿ ಸೇರಿಸಿದ್ದಾರೆ. ಅದೇನಂತಂದ್ರೆ ಈಗ ನೀವು ಎಗ್ ಎಸ್.ಎನ್.ಎಫ್ ಸರ್ವ್ಡ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಒಂದು ಯಾವುದೋ ಒಂದು ದಿನಾಂಕಗಳಲ್ಲಿ ನಿಮ್ ಶಾಲೆ ಲೋಕಲ್ ಹಾಲಿಡೇ ಇರ್ತದ. ಅವಾಗ ನಿಮ್ ಶಾಲೆ ನಾಟ್ ವರ್ಕಿಂಗ್ ಅಂತ ಇರ್ತದ. ಆ ಒಂದು ಉದಾಹರಣೆಯನ್ನು ನೋಡೋಣ ಇಲ್ಲಿ. ಉದಾಹರಣೆಗೆ ನಾನು ಯಾವುದೋ ಒಂದು ತಗೋತೀನಿ ಇಲ್ಲಿ ಉದಾಹರಣೆಯನ್ನ. ಉದಾಹರಣೆಗೆ ಜನವರಿ 1ನೇ ತಾರೀಕು ಅಂತ ಭಾವಿಸ್ಕೊಳ್ಳಿ ಇದು. ಇದ್ರೊಳಗ ಸ್ಕೂಲ್ ವರ್ಕಿಂಗ್ ಸ್ಟೇಟಸ್ ಅವತ್ತು ನಮ್ದು ಲೋಕಲ್ ಹಾಲಿಡೇ ಇತ್ತು ಅಂತ ಹೇಳಿ ಭಾವಿಸ್ಕೊಳ್ಳೋಣ. ಅವಾಗ ಅಲ್ಲಿ ನಾವು ನಾಟ್ ವರ್ಕಿಂಗ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದ್ರಿ. ಮೊದಲನೇದಾಗಿ ಡೇಟ್ ಅನ್ನು ಸೆಲೆಕ್ಟ್ ಮಾಡ್ಕೋತೀವಿ ನಮ್ದು ಯಾವ್ದು ಹಾಲಿಡೇ ಇದೆ ಅಂತ ಹೇಳಿ. ಅವತ್ತು ಶಾಲೆ ನಾಟ್ ವರ್ಕಿಂಗ್ ಇರ್ತದ. ಯಾಕೆ ನಾಟ್ ವರ್ಕಿಂಗ್ ಇತ್ತು ಅನ್ನೋದ್ರ ಬಗ್ಗೆ ಇಲ್ಲಿ 3 ರೀಸನ್ ಗಳನ್ನ ಕೊಟ್ಟಿದ್ದಾರೆ. ಉದಾಹರಣೆಗೆ ಮೊದಲನೇದಾಗಿ ನಿಮ್ ಶಾಲೆ ಲೋಕಲ್ ಹಾಲಿಡೇ ಇದ್ರ ಅವತ್ ನೀವು ಲೋಕಲ್ ಹಾಲಿಡೇ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಇವೆಲ್ಲವನ್ನ 0 ಇರುವಂತೆ ಇಟ್ಟು ನೀವು ಸಬ್ಮಿಟ್ ಮಾಡಿದ್ರ ನಿಮ್ ಶಾಲೆ ಅವತ್ತು ಲೋಕಲ್ ಹಾಲಿಡೇ ಇತ್ತು. ಹೀಗಾಗಿ ನೀವು ಪೂರಕ ಪೌಷ್ಟಿಕ ಆಹಾರ ಕೊಟ್ಟಿಲ್ಲ ಅಂತ ಹೇಳಿ ಆನ್ಲೈನ್ ನಲ್ಲಿ ಗಮನಿಸಿದವರಿಗೆ ಗೊತ್ತಾಗ್ತದೆ. ಹಂಗಾಗಿ ನೀವು ಇದನ್ನ ಲೋಕಲ್ ಹಾಲಿಡೇ ಇದ್ರೆ ಲೋಕಲ್ ಹಾಲಿಡೇ ಅಂತ ಹೇಳಿ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಖಂಡಿತವಾಗಿ ಇದನ್ನ ಸಬ್ಮಿಟ್ ಮಾಡ್ಲೇಬೇಕು. ಈಗ ನಿಮ್ಗೆ ಹೇಳೋದಾದ್ರ ಅಕ್ಟೋಬರ್ ನಿಂದ ಹಿಡಿದು ಈಗ ಇಲ್ಲಿವರೆಗೆ ಅಂದ್ರ ನಾವು ಜನವರಿ 26ನೇ ತಾರೀಕಿನವರೆಗೆ ಇರುವಂತ ನೀವು ನಿಮ್ ಶಾಲೆಯ ಲೋಕಲ್ ಹಾಲಿಡೇ ಮಾಹಿತಿಯನ್ನ ಜೊತೆಗೆ ಮೊನ್ನೆ ಕೆಲವೊಂದು ಗಣ್ಯ ವ್ಯಕ್ತಿಗಳ ನಿಧನದ ಸಂದರ್ಭದಲ್ಲಿ ಕೊಟ್ಟಂತಹ ಸ್ಪೆಷಲ್ ಹಾಲಿಡೇಗಳನ್ನು ನೀವು ಇಲ್ಲಿ ನಮೂದಿಸಬೇಕಾಗ್ತದೆ. ಉದಾಹರಣೆಗೆ ನಾಟ್ ವರ್ಕಿಂಗ್ ಒಳಗ ಲೋಕಲ್ ಹಾಲಿಡೇ ಜೊತೆಗೆ ಇನ್ನೊಂದು ಆಪ್ಷನ್ ಇದೆ ಇಲ್ಲಿ ಸ್ಟೂಡೆಂಟ್ ಆನ್ ಟೂರ್ ಅಂತ ಹೇಳಿ. ನಿಮ್ ಶಾಲಾ ಮಕ್ಕಳು ಟೂರ್‌ಗೆ ಹೋದಾಗ ನೀವು ಪೂರಕ ಪೌಷ್ಟಿಕಾಹಾರ ವಿತರಿಸಿಲ್ಲ ಅಂತಂದ್ರ ಅವತ್ತು ನೀವು ಇದು ಆ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಅವತ್ತೇನು ಕೊಟ್ಟಿಲ್ಲ ಅಂತ ಹೇಳಿ ನೀವು ಮಾಹಿತಿಯನ್ನ ಸಬ್ಮಿಟ್ ಮಾಡ್ಬೋದು. ಜೊತೆಗೆ ಇನ್ನೊಂದು ಗವರ್ಮೆಂಟ್ ಸ್ಪೆಷಲ್ ಹಾಲಿಡೇ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರ ಅದ್ರೊಳಗ ಮೊನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಿಧನರಾದ ಸಂದರ್ಭದಲ್ಲಿ ಒಂದು ಸರ್ಕಾರಿ ರಜೆ ಘೋಷಣೆ ಆಗಿತ್ತು. ಆ ಸಂದರ್ಭಗಳನ್ನ ಜೊತೆಗೆ ನೀವು ಕೆಲವೊಂದ್ಸಲ ವಿಪರೀತವಾದಂತ ಮಳೆ ಆದಾಗ, ಪ್ರವಾಹ ಬಂದಾಗ ಕೆಲವೊಂದು ಭೌಗೋಳಿಕ ವೈಪರೀತ್ಯಗಳಿಂದನೂ ಕೆಲವೊಂದು ಹಾಲಿಡೇಗಳನ್ನ ಕೊಡ್ತಾ ಇರ್ತಾರ. ಅವನ್ನೆಲ್ಲ ನೀವು ಗವರ್ಮೆಂಟ್ ಸ್ಪೆಷಲ್ ಹಾಲಿಡೇಯಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅವತ್ತು ನೀವು ಯಾವುದೇ ಒಂದು ಅಟೆಂಡೆನ್ಸ್ ಅನ್ನ 0 ಇಟ್ಟು ಎಗ್, ಬನಾನಾ ಮತ್ತು ಚಿಕ್ಕಿಗಳನ್ನು ಮಾಹಿತಿಯನ್ನ 0 ಆಟೋಮೆಟಿಕ್ ಆಗಿ ಅದ ಅಲ್ಲಿ ನಿಮ್ಗೆ ಆಪ್ಷನ್ ಹಾಕ್ಲಿಕ್ಕೆ ಬರಂಗಿಲ್ಲ. 0 ಆಟೋಮೆಟಿಕ್ ಆಗಿ ಬರ್ತದೆ. ನಾಟ್ ವರ್ಕಿಂಗ್ ಇತ್ತಂದ್ರ ಅಟೆಂಡೆನ್ಸ್ ಎಲ್ಲ ಆಟೋಮೆಟಿಕ್ ಆಗಿ 0 ಆಗ್ತದೆ. ಇದನ್ನ ನೀವು ಸಬ್ಮಿಟ್ ಮಾಡಿದ್ರಿ ಅಂತಂದ್ರ ಆ ಇದು ನಮ್ಗೆ ಏನ್ ಗೊತ್ತಾಗ್ತಂದ್ರ ಅವತ್ ನಿಮ್ ಶಾಲೆ ನಡೆದಿಲ್ಲ. ಹಂಗಾಗಿ ನೀವು ಈ ಒಂದು ಪೂರಕ ಪೌಷ್ಟಿಕ ಆಹಾರ ಕೊಟ್ಟಿಲ್ಲ ಅಂತ ಹೇಳಿ ಗೊತ್ತಾಗ್ತದೆ. ಅದಕ್ಕ ನೀವು ನಾಟ್ ವರ್ಕಿಂಗ್ ಅನ್ನ ಅವಶ್ಯಕತೆ ಇರುವಂತ ಸಂದರ್ಭಗಳಲ್ಲಿ ಬಳಸ್ಕೊಳ್ರಿ. ಇದನ್ನ ಬಳಸ್ಕೊಳ್ಳುವಾಗ ಒಂದು ನಿಖರವಾಗಿ ಅವತ್ತ ನಿಮ್ದು ಯಾವ ಕಾರಣಕ್ಕಾಗಿ ನಾಟ್ ವರ್ಕಿಂಗ್ ಇತ್ತು ನಿಮ್ ಶಾಲೆ ಅನ್ನೋದನ್ನ ಗಮನಿಸ್ಕೊಂಡು ಲೋಕಲ್ ಹಾಲಿಡೇನೋ ಸ್ಟೂಡೆಂಟ್ಸ್ ಆನ್ ಟೂರೋ ಅಥವಾ ಗವರ್ಮೆಂಟ್ ಸ್ಪೆಷಲ್ ಹಾಲಿಡೇನೋ ಅನ್ನೋದನ್ನ ಗಮನಿಸ್ಕೊಂಡು ಮಾಹಿತಿಯನ್ನ ಸಬ್ಮಿಟ್ ಮಾಡ್ಬೇಕಾಗ್ತದೆ. ತಾವೆಲ್ಲರೂ ಈಗ ಈಗಾಗಲೇ ಹೇಳ್ದಂಗೆ ಇನ್ನೊಮ್ಮೆ ಹೇಳ್ತೇನೆ ನಾನು. ಈ ಅಕ್ಟೋಬರ್ ನಿಂದ ಹಿಡಿದು ಈ ಒಂದು ಜನವರಿ 26ರವರೆಗೆ ಇರುವಂತಹ ಈ ಗವರ್ಮೆಂಟ್ ಸ್ಪೆಷಲ್ ಹಾಲಿಡೇ ಇರ್ಬೋದು, ಲೋಕಲ್ ಹಾಲಿಡೇ ಇರ್ಬೋದು, ಇವುಗಳನ್ನ ತಾವೆಲ್ಲರೂ ತಮ್ಮ ಒಂದು ಶಾಲಾ ಲಾಗಿನ್ ನಲ್ಲಿ ಕಡ್ಡಾಯವಾಗಿ ಗಮನಿಸ್ರಿ ಅಂತ ಹೇಳಿ ನಮೂದಿಸ್ರಿ ಅಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಇಷ್ಟೆಲ್ಲಾ ಮಾಹಿತಿಗಳನ್ನ ಈಗ ಹೊಸದಾಗಿ ಸೇರಿಸಿದ್ದಾರೆ. ಇವನ್ನೆಲ್ಲ ತಾವು ಗಮನಿಸಿಕೊಂಡು ಪ್ರತಿನಿತ್ಯ ತಮ್ಮ ಒಂದು ಶಾಲೆಗಳ ಪೂರಕ ಪೌಷ್ಟಿಕಾಹಾರ ವಿತರಣೆಯ ಆನ್ಲೈನ್ ಮಾಹಿತಿಯನ್ನ ನಿಖರವಾಗಿ ಸರಿಯಾಗಿ ಹಾಕ್ಲಿಕ್ಕೆ ತಮ್ಗ ಅನುಕೂಲ ಆಗ್ತದ ಅಂತ ಹೇಳಿ ನಾನು ಭಾವಿಸ್ಕೊಂಡು ಈ ವಿಡಿಯೋನ ಎಲ್ರೂ ಬಳಸ್ಕೊಂಡು ತಮ್ಮ ಒಂದು ಕೆಲಸ ಕಾರ್ಯಗಳನ್ನ ಯಶಸ್ವಿಯಾಗಿ ಮಾಡ್ರಿ ಅಂತ ಹೇಳಿ ಹಾರೈಸ್ತಾ ಈ ವಿಡಿಯೋವನ್ನ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು.